ಮಾಡಿ ಯಾರಿಗಾದ್ರೂ ಬೇಕಾಗಿತ್ತು ಆಂಜಿಯೋ ಪ್ಲಾಸ್ಟಿಕ್ ಅಂದ್ರೆ ಒಳಗಡೆ ನಾವು ಸೆಂಟ್ ಏನು ಹಾಕ್ತೀವಲ್ಲ ಇವತ್ತು ಸಿದ್ಧವಾಗಿದೆ. ಇವಾಗ ಚೀಫ್ ಗೆಸ್ಟ್ ಅವರು ಆಗಮಿಸಿದ್ದಾರೆ. ಶ್ರೀ ಚೇತನ್ ಅವರು ಪೊಲೀಸ್ ಕಮಿಷನರ್ ಅವರು ಆಗಮಿಸಲಿದ್ದಾರೆ. ವಿನಾಯಕರ ಆಸ್ಪತ್ರೆಯ 11ನೇ ವಾರ್ಷಿಕೋತ್ಸವ ಆಚರಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಚೇತನ್ ಅವರು ಎಲ್ಲರ ಮೆಚ್ಚಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುತ್ತಿದ್ದಾರೆ. ಎಲ್ಲ ವೈದ್ಯರಿಗೆ ಹೋಗುವುದಕ್ಕೆ ಈ ಸಮಾರಂಭಕ್ಕೆ ದೀಪವು ಸಾಕ್ಷಿಯಾಗುತ್ತಂತ ಎಲ್ಲ ಅತಿಥಿಗಳೇ ಮತ್ತು ಬಂಧುಗಳು, ಇವತ್ತು ಈ 12ನೇ ವಾರ್ಷಿಕೋತ್ಸವ ಉಚಿತ ಆರೋಗ್ಯ ತಪಾಸಣೆಗಳು ವಿಶೇಷವಾಗಿ ಈ ವರ್ಷ ಹೃದಯ ತಪಾಸಣೆ ಮಾಡಿದ್ದಾರೆ. ನಮ್ಮ ಹೃದಯ ತಪಾಸಣೆ ಬೇಕಾಗುತ್ತೆ, ಏನೇನು ಚೆಕಪ್ ಬೇಕಾಗುತ್ತೆ ಅದೆಲ್ಲ ಸೌಲಭ್ಯಗಳು ಇವತ್ತು ನೋಡಿ ಈ ಒಂದು ಉಚಿತ ಹೃದಯ ತಪಾಸಣೆ ಶಿಬಿರ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ತಪಾಸಣೆ ಶಿಬಿರದ ನಮ್ಮ ಆರೋಗ್ಯದ ಬಗ್ಗೆ ಏನೇನು ತಪಾಸಣೆ ಮಾಡಿಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ನಾವು ಕೇಳಿದ್ವಿ. ಕಲಬುರಗಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ರೀಯುತ ನೀಲಕಂಠ ಮುರುಗೇಶ್ವರ ಅವರು ಆಗಮಿಸಿದ್ದಾರೆ. ಆಗಿನ ನಮ್ಮ ಪಾತ್ರಗಾರ ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಮೆಚ್ಚಿನ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಆ ಮಾಜಿ ಮುಖ್ಯಮಂತ್ರಿಗಳ ದಿವಂಗತ ಡಾಕ್ಟರ್ ಇಂದ್ರಮಣಿ ಸಾಹೇಬರು ಮತ್ತು ಇನ್ನಿತರ ಎಲ್ಲ ಗಣ್ಯ ರಾಜಕೀಯ ಮುಖಂಡರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಆಸ್ಪತ್ರೆ ಬಹಳ ಚಿಕ್ಕ ಸೈಜ್ನಿಂದ 20 ಹಾಸಿಗೆ ಆಸ್ಪತ್ರೆ ಆಗಿತ್ತು. ಈಗ 150 ಹಾಸಿಗೆ ಆಸ್ಪತ್ರೆ ಮತ್ತು ಸುಸಜ್ಜಿತವಾದಂಥ ಐಸಿಯು ವ್ಯವಸ್ಥೆ, ವಿಶೇಷವಾಗಿ ಆಕ್ಸಿಜನ್ ವ್ಯವಸ್ಥೆ ಮತ್ತು ಆಸ್ಪತ್ರೆ ಕಳೆದ 12 ವರ್ಷಗಳಲ್ಲಿ ಎಲ್ಲ ಡೆಡಿಕೇಟೆಡ್ ವೈದ್ಯರು, ಡೆಡಿಕೇಟೆಡ್ ಡಾಕ್ಟರ್ಸು, ಪ್ಯಾರಾಮೆಡಿಕಲ್ ಸ್ಟಾಫು, ನರ್ಸಿಂಗ್ ಸ್ಟಾಫು ಪ್ರತಿಯೊಬ್ಬ ಯುನೈಟೆಡ್ ಆಸ್ಪತ್ರೆಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಇದಕ್ಕೆ ಕಾರಣಭೂತರು ಮತ್ತು ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸ, ಜನರು ಇಟ್ಟಿರ್ತಕ್ಕಂಥ ವಿಶ್ವಾಸದಿಂದ ಇದುವರೆಗೂ ಬರಲಿಕ್ಕೆ ಆಗಿದೆ ಅಂತ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇಂಥ ಸಂದರ್ಭದಲ್ಲಿ ಈ ದಿನ ಯುನೈಟೆಡ್ ಹಾಸ್ಪಿಟಲ್ ಸುಮಾರು 12 ವರ್ಷಗಳನ್ನ ಕಂಪ್ಲೀಟ್ ಮಾಡಿ 13ನೇ ವರ್ಷಕ್ಕೆ ದಾಪುಗಾಲಾಡ್ತಾ ಇದೆ. ಈ ಸಂದರ್ಭದಲ್ಲಿ ಯುನೈಟೆಡ್ ಹಾಸ್ಪಿಟಲ್ನ ನಮ್ಮ ವಿಕ್ರಮ್ ರೆಡ್ಡಿ ಅವರು ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿರಲಿ ಅಂತೇಳಿ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಯುನೈಟೆಡ್ ಹಾಸ್ಪಿಟಲ್ ಈ ವರ್ಷ 12ನೇ ವಾರ್ಷಿಕೋತ್ಸವ ಸಂಬಂಧ ಕಾರ್ಡಿಯಾಲಜಿ ಸಂಬಂಧಪಟ್ಟಂಗೆ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ರೋಗಗಳ ಬಗ್ಗೆ ಉಚಿತವಾಗಿ ಒಂದು ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಭಿನಂದನೀಯ. ಯಾಕಂತಂದ್ರೆ ಯಾವುದೇ ಒಂದು ಲ್ಯಾಂಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮಾಡೋ ಸಂದರ್ಭದಲ್ಲಿ ಸೋಷಿಯಲ್ ವರ್ಕರ್ಸ್ ಮತ್ತೆ ಮೀಡಿಯಾ ಪರ್ಸನ್ಸ್ ಯುನೈಟೆಡ್ ಆಸ್ಪತ್ರೆ ಕಡೆಯಿಂದ ಒಂದು ಗೌರವ ಸನ್ಮಾನ. ಯಾಕಂದ್ರೆ ನನ್ನ ಪಕ್ಕದಲ್ಲೇ ಹೃದಯ ತಜ್ಞರಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದು ಸಾಕಷ್ಟು ಸಂದರ್ಭದಲ್ಲಿ ಹೃದಯದ ಕಾಯಿಲೆಗಳಿಗೆ ಅಥವಾ ಆಟಗಳಕ್ಕಾಗಿ ಸಾಕಷ್ಟು ಎಂಗೇಜ್ ಹುಡುಗರುಗಳು ಬೇರೆ ಏನೋ ನಾನು ಜಾಸ್ತಿ ವಾಕ್ ಮಾಡಿದ್ದೆ, ಜಾಸ್ತಿ ಮಾಡಿದ್ದೆ ಅಂತ ಏನೋ ಒಂದು ನೆಗ್ಲೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಜನಗಳು ಅದನ್ನ ತೋರಿಸ್ಕೊಳೋದಿಲ್ಲ. ಅದಾದ ನಂತರ ತಕ್ಷಣ ಅವರು ಆಟಕ್ಕೆ ಹೋದಾಗ ಅವ್ರ ಮನೆಯವ್ರಿಗೆ ಬಹಳ ಬರ್ಡನ್ ಆಗುತ್ತೆ. 50 ವರ್ಷದವರು 40 ವರ್ಷದವರು ತೀರೋದಾಗ ಮನೆಯವ್ರಿಗೆ ಬಹಳ ಬರ್ಡನ್ ಆಗುತ್ತೆ. ಅದರಿಂದಾಗಿ
ತಕ್ಷಣ ಏನಾದ್ರು ಅದು ಸಿಂಪ್ಟಮ್ಸ್ ಏನಾದ್ರು ಕಂಡು ಬಂದಾಗ ಅದನ್ನು ತೋರಿಸ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಅಂತ ಸಂದರ್ಭದಲ್ಲಿ ಇವತ್ತು 12ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಯುನೈಟೆಡ್ ಹಾಸ್ಪಿಟಲ್ ಅವರು ಅದ್ರ ಬಗ್ಗೆ ವಿಸ್ತೃತವಾಗಿ ತಪಾಸಣೆಯನ್ನು ಮಾಡ್ತಿದ್ದಾರೆ. ಯುನೈಟೆಡ್ ಹಾಸ್ಪಿಟಲ್ ಬಗ್ಗೆ ಸರಿ ವಿಕ್ರಮ್ ಕೂಡ ಇಲ್ಲಿಗೆ ತಕ್ಷಣ ಹೋದ್ರೆ ನಮಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಸಂದರ್ಭದಲ್ಲಿ ನಾವು ಪೊಲೀಸ್ ಆಗಿರೋದ್ರಿಂದ ಬೇರೆ ಬೇರೆ ಪೇಷಂಟ್ಗಳ ನೋಡಿದ್ವಿ. ಕೂಡ ಒಳ್ಳೆಯ ಸೌಲಭ್ಯ ಇದೆ ಮತ್ತೆ ರೆಸ್ಪಾನ್ಸ್ ಚೆನ್ನಾಗಿದೆ. ಆರೋಗ್ಯದ ತಪಾಸಣೆ ಜೊತೆ ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ಅವ್ರನ್ನ ನೋಡ್ಕೋತೀವಿ ಅನ್ನೋದು ಕೂಡ ಬಹಳ ತಪ್ಪು. ಹಾಗಾಗಿ ಅಂತ ಒಂದು ಒಳ್ಳೆಯ ಸೌಲಭ್ಯವನ್ನ ಯುನೈಟೆಡ್ ಹಾಸ್ಪಿಟಲ್ ಅವರು ಕೊಡ್ತಾ ಇದ್ದಾರೆ. ಮುಂದೆನೂ ಕೂಡ ಇಂಥ ಸೌಲಭ್ಯಗಳು ಇಲ್ಲಿನ ಭಾಗದ ಜನಕ್ಕೆ ಸಿಗಲಿ ಮತ್ತು ಏನು ಡಾಕ್ಟರ್ ಟೀಮ್ ಅವರು ಮತ್ತೆ ನಮ್ಮ ವಿಕ್ರಮ್ ಕುಮಾರ್ ರೆಡ್ಡಿ ಅವರು ಇದ್ದಾರೆ, ಅವರೆಲ್ಲರೂ ಕೂಡ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡಲಿ. ಭಗವಂತ ಅವ್ರಿಗೆ ಅಂತ ಒಂದು ಅವಕಾಶವನ್ನ ಅಂತ ಒಂದು ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೋತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸೌಲಭ್ಯನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅವರಿಗೆ ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ಗೌರವ ಸಮರ್ಪಣೆ. ಅಲ್ಲೇ ಹೊಂಟಿದ್ದೀವ್ರಿ ಅವರು. हमारे बड़ा ನಾರ್ಮಲ್ ಮಕ್ಕಳಿಗೆ ಕಲಿಸೋದು ಸುಲಭ. ಹಾಂ ತೆಗಿತು. ಇಲಾಖೆ ಇದೆ, ಸಂಚಾರ ಇಲಾಖೆಯಲ್ಲಿ ಕೆಲಸದಾಗಿರ್ಬೋದು ಅಥವಾ ಕಲಬುರಗಿಯ ಸನ್ಮಾನ ಸ್ವೀಕರಿಸಬೇಕಾಗಿ दौड़ सर ठहरिए ಎಲ್ಲ ಮಾಧ್ಯಮ ಮಿತ್ರರಿಗೆ ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ವತಿಯಿಂದ सर यस सर देखिए